ಮನು ಆಡಿಯೋ ವೈರಲ್ ಬಗ್ಗೆ ಎನ್ಆರ್ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡಿರೋದು. ಸಹನಟಿ ಒಬ್ಬರು ಈ ಆಡಿಯೋ ಲೀಕ್ ಮಾಡಿದ್ದಾರೆ. ಕೆಲವೊಂದು ಷಡ್ಯಂತ್ರದಿಂದ ಈ ಆಡಿಯೋ ಮಾಡಿಸಿದ್ದಾರೆ. ಶಿವಣ್ಣ, ದರ್ಶನ್, ಧ್ರುವನ ಬಗ್ಗೆ ಮಾತನಾಡಿರೋ ಆಡಿಯೋ ವೈರಲ್ ಆಗಿತ್ತು. ಈ ಪ್ರಕರಣದ ಸಂಬಂಧ 24 ಪ್ರಕರಣಗಳು ದಾಖಲಾಗಿದೆ. ಘಟನೆ ನಡೆದಿರೋ ಬಗ್ಗೆ ನನ್ನ ಹತ್ತಿರ ಹೇಳಿಕೊಂಡಿದ್ದಾರೆ. ಕ್ಷಮೆ ಕೇಳುತ್ತೇನೆ ಅಂತ ಮಡೆನೂರು ಮನು ಹೇಳಿದ್ದಾರೆ. ಈಗ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಮನು ವಿರುದ್ಧ ಫಿಲಂ ಚೇಂಬರ್ನಲ್ಲಿ ದೂರು ಕೂಡ ದಾಖಲಾಗಿದೆ. ಅವರಿಗೆ ಯಾವುದೇ ಚಾನ್ಸ್ ಸಿಗಬಾರದು ಅಂತ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡುತ್ತೇವೆ. ಎನ್ಆರ್ ರಮೇಶ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮನು ಆಡಿಯೋ ವೈರಲ್ ಬಗ್ಗೆ ಎನ್ಆರ್ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನು ಆಡಿಯೋ ವೈರಲ್ ಬಗ್ಗೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿರೋದು. ಸಹನಟಿ ಒಬ್ಬರು ಆಡಿಯೋ ಲೀಕ್ ಮಾಡಿದ್ದಾರೆ. ಅಂದರೆ ದರ್ಶನ್, ಶಿವಣ್ಣ, ಧ್ರುವ ಸರ್ಜಾ ಅವರ ಬಗ್ಗೆ ಮಡೆನೂರು ಮನು ಮಾತನಾಡಿದ್ದಂಥ ಒಂದು ಆಡಿಯೋ ಏನು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ಲ, ಆ ಆಡಿಯೋವನ್ನು ಸಹನಟಿ ಒಬ್ಬರು ರಿಲೀಸ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಸಹನಟಿ ಯಾರು ಅನ್ನೋ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಯಾರೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ, ಒಬ್ಬ ನಟಿಯ ಖಾತೆಯಲ್ಲಿ ಆ ಒಂದು ಆಡಿಯೋ ಎಲ್ಲರಿಗೂ ಕೂಡ ಸಿಕ್ಕಿತ್ತು. ಜೊತೆಗೆ ಈಗ ಫಿಲಂ ಚೇಂಬರ್ನಲ್ಲೂ ಕೂಡ ದಾಖಲಾಗಿದೆ ಪ್ರಕರಣ. ಹಾಗಾಗಿನೇ ದೂರು ದಾಖಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಮಾತುಕತೆಯನ್ನು ನಡೆಸಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಅಂತ ಹೇಳಿ ಎನ್ಆರ್ ರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಥಮ ಸ್ಥಾನವನ್ನು ಪಡೆದಂತ ಮತ್ತು ತನ್ನ ಅಭಿನಯದಿಂದನೇ ಕರ್ನಾಟಕದ ಮನೆ ಮಾತಾಗಿದ್ದ ಮಡೆಯೂರು ಮನು ಅವರು ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡು ಅವರು ಜೈಪಾಲಾಗಿ ನಮ್ಗೆ ಗೊತ್ತಿರುವಂಥ ವಿಷಯ. ಅದೇ ಸಂದರ್ಭದಲ್ಲಿ ಒಂದು ಆಡಿಯೋ ಒಂದನ್ನ ಬಿಡುಗಡೆ ಮಾಡಿ, ಅದೇ ಕಾರ್ಯಕ್ರಮದಲ್ಲಿ ಸಹನಟಿಯರಾಗಿ ನಡೆಸಿದಂತ ಒಬ್ಬರು ಆ ಆಡಿಯೋವನ್ನು ಬಿಡುಗಡೆ ಮಾಡಿ, ಅದರಲ್ಲಿ ಮಡೆಯೂರು ಮನು ಅವರು ಕನ್ನಡ ಚಕ್ರವರ್ತಿ ದೊಡ್ಡಮನೆ ಕುಟುಂಬದ ದೊಡ್ಡ ಮಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ, ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಗ್ಗೆ, ಹಾಗೆ ಕನ್ನಡದ ಇನ್ನೋರ್ವ ಪ್ರಮುಖ ನಟ ದರ್ಶನ್ ಅವರ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಆಡಿಯೋಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ಕ್ಯಾನ್ಸರ್ ಕಾಯಿಲೆಯಿಂದ ಚೇತರಿಕೆ ಕಂಡು ಮತ್ತೆ ತಮ್ಮ ಹಿಂದಿನ ರೂಪಿನಂತೆ ಚಲನಚಿತ್ರಗಳ ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ನಟ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ, ಅವರು ಇನ್ನು ಕೇವಲ 2 ರಿಂದ 6 ವರ್ಷ ಮಾತ್ರ ಇರ್ತಾರೆ, ಧ್ರುವ ಸರ್ಜಾ ಅವರ ಮಾರ್ಕೆಟ್ಗೆ ಇಲ್ಲ, ಹಾಗೆ ದರ್ಶನ್ ಅವರ ಮಾರ್ಕೆಟ್ ಬಿದ್ದೋಗಿದ್ದೇನೋ ಮಾತುಗಳನ್ನು ಆಡಿರುವಂತಹ ಆಡಿಯೋಗಳು ಬಿಡುಗಡೆ ಆಗಿತ್ತು. ಅದಾದ ನಂತರ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ, ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ವತಿಯಿಂದ, ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ರಾಜವಂಶ ಅಭಿಮಾನಿಗಳ ಸಂಘ, ಇನ್ನಿತರ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ಕೂಡ ಕೊಟ್ಟಿತ್ತು. ಹಾಗೆ ಜಿ ಕನ್ನಡ ವಾಹಿನಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಕೂಡ ದೂರುಗಳನ್ನು ಕೊಟ್ಟು ಇನ್ನು ಮುಂದೆ ಇವರಿಗೆ ಯಾವುದೇ ಕಾರಣಕ್ಕೂ ಅವಕಾಶಗಳನ್ನು ಕೊಡಬಾರದು ಅನ್ನೋ ಒಂದು ಮನವಿಗಳನ್ನು ನಾವು ಮಾಡಿಕೊಂಡಿದ್ವಿ. ಅದಲ್ಲದೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ 73 ಪ್ರಕರಣಗಳು ದಾಖಲು ಮಾಡಲಾಗಿತ್ತು. ಇದೀಗ ಮಡೆಯೂರು ಮನು ಅವರು ಕಳೆದ 3-4 ದಿನಗಳಿಂದ ನನ್ನನ್ನು ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ದಿನ ನಮ್ಮ ಗೃಹ ಕಚೇರಿಗೆ ಬಂದು ಆಗಿರ್ತಕ್ಕಂಥ ವಿಷಯಗಳನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಬೇಷರತ್ತಾಗಿ ನಾನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರ ಕ್ಷಮಾಪಣೆಯನ್ನ ಮತ್ತು ಅವರ ಅಭಿಮಾನಿಗಳಿಗೆ ಏನಾದರೂ ನೋವಾಗಿದ್ರೆ ಅವರ ಕ್ಷಮಾಪಣೆಯನ್ನ ಕೇಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಕ್ಷಮೆ ಅನ್ನೋದು ಕನ್ನಡಿಗರ ರಕ್ತದಲ್ಲೇ ಬಂದಿರೋದ್ರಿಂದ ಅವರು ಮನಸ್ಫೂರ್ತಿಯಾಗಿ ಅವರು ಕ್ಷಮೆಯನ್ನ ಕೋರಿದ್ರೆ ಕನ್ನಡಿಗರು ಅವರನ್ನ ಕ್ಷಮಿಸ್ತಾರೆ ಅನ್ನೋ ಒಂದು ದೃಢವಾದಂತಹ ವಿಶ್ವಾಸ ನಮಗಿದೆ.
ಅದು ಬಿಟ್ಟು ಅವರ ವಿರುದ್ಧ ಇರ್ತಕ್ಕಂಥ ಆರೋಪಗಳಿಗೆ ಅವರು ಕಾನೂನು ಹೋರಾಟಗಳ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು. ಆದರೆ ಅಂತಿಮವಾಗಿ ದೊಡ್ಡ ಮನೆ ಕುಟುಂಬದ ದೊಡ್ಡ ಮಗನ ಬಗ್ಗೆ, ಧ್ರುವ ಸರ್ಜಾ ಅವರ ಬಗ್ಗೆ ಮತ್ತು ದರ್ಶನ್ ಅವರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳ ಬಗ್ಗೆ ಅವರೇ ಒಂದು ಸ್ಪಷ್ಟೀಕರಣವನ್ನ ನಾಡಿನ ಜನತೆ ಕೊಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಆಲಿಸಿದ ನಂತರ ಮತ್ತೊಮ್ಮೆ ನಾವು ಎಲ್ಲ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಕನ್ನಡ ಪರ ಸಂಘಟನೆಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳು, ಬೇರೆ ಬೇರೆ ನಮ್ಮ ಚಲನಚಿತ್ರ ನಟರ ಅಭಿಮಾನಿ ಸಂಘಗಳ ಮುಖಂಡರ ಜೊತೆ ಸಭೆ ಸೇರಿ ಮುಂದಿನ ನಿರ್ಧಾರವನ್ನು ನಾವು ಆದಷ್ಟು ಬೇಗ ಪ್ರಕಟ ಮಾಡ್ತೀವಿ. ಆದರೆ ಅವರು ಕ್ಷಮೆ ಕೇಳ್ತಾ ಇರುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಆದರೆ ನನ್ನಿಂದ ಅದಾಗಿಲ್ಲ. ಅಚಾತುರದಿಂದ ಬೇರೆಯವರು ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಂಚು ಅನ್ನೋದನ್ನ ಅವರು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಫೈನಲಿ ಮಡೆನೂರು ಮನು ಒಂದು ವಿಡಿಯೋವನ್ನು ರಿಲೀಸ್ ಮಾಡೋ ಮುಖೇನ ಕ್ಷಮೆಯನ್ನು ಕೇಳಿದ್ದಾರೆ 3 ಸ್ಟಾರ್ ನಟರಿಗೆ. ಆದರೆ ಯಾವಾಗ ನೇರವಾಗಿ ಆ 3 ಸ್ಟಾರ್ ನಟರನ್ನ ಭೇಟಿ ಮಾಡ್ತೀನಿ ಅಂತ ಏನಾದರೂ ಹೇಳಿದಾರಾ? ಮೊದಲನೇದಾಗಿ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಮಡೆನೂರು ಮನು ಅವರು ಎಲ್ರಿಗೂ ಅಂದರೆ ಕನ್ನಡಿಗರಿಗೆ ಚಿರಪರಿಚಿತರಾಗ್ತಾರೆ. ಅದಾದಮೇಲೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ 8 ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿನಲ್ಲೇ ಸಹ ಅವರು ನಾನೇನಾದರೂ ಸಾಹಸ ಮಾಡಬೇಕು, ಪ್ರಯತ್ನ ಪಡಬೇಕು ಅನ್ನೋವಂಥ ಕಾರಣದಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ನಾಯಕನಾಗಿ ಕಾಣಿಸ್ಕೊಳ್ತಾರೆ. ಆ ಸಿನಿಮಾ ಮೇ 23ರಂದು ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ. ಆದರೆ ರಿಲೀಸ್ಗೂ ಒಂದಿನ ಮುಂಚೆ ಅವರು ಅರೆಸ್ಟ್ ಆಗೋವಂಥದ್ದು, ಅಂದರೆ ರೇಪ್ ಕೇಸ್ ಅನ್ನುವಂತಹ ಒಂದು ಪ್ರಕರಣದಲ್ಲಿ ಅವರು ಯಾರಿಗೂ ಸಹ ಗೊತ್ತಿರಲಿಲ್ಲ ಮಡೆನೂರು ಮನು ಅವರು ಈ ರೀತಿಯ ಒಂದು ಕೆಲಸದಲ್ಲಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು. ಆ ಘಟನೆ ಅವ್ರಿಗೆ ಸಹ ಬೇಜಾರು ತಂದಿರುವಂಥದ್ದು. ಇತ್ತೀಚೆಗಷ್ಟೇ ಅವರು ಜೈಲಿಂದ ಮುಕ್ತಿ ಪಡೆದಾದ್ಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ರು, ಜೊತೆಗೆ ಹೇಳಿದ್ರು ಸಹ ಹೇಳಿಕೆಯನ್ನು ಮಾಧ್ಯಮ ಮಿತ್ರರೊಟ್ಟಿಗೆ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಜನ ಮನವರಿಕೆ ಆಗಿದೆ. ಇವರು ತಪ್ಪನ್ನು ಇವರು ತಿದ್ದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಸಹ ಕಾಣ್ತಿವೆ ಅನ್ನುವಂಥದ್ದು ಕಾಮೆಂಟ್ ಮಾಡಿದ್ರು. ಅವ್ರ ಫ್ಯಾನ್ಸ್ ಕೂಡ ಅಲ್ಲಿ ಸಪೋರ್ಟ್ ಮಾಡಿದ್ರು. ಇದಾದ್ಮೇಲೆ ಅವ್ರ ಹೆಂಡತಿ ಕೂಡ ನನ್ನ ಗಂಡ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಮಿಂಚು ಸಂತ್ರಸ್ತೆ ಯಾರಿದ್ರು ಅವರು ನಮ್ಮೊಟ್ಟಿಗೆ ನಮ್ಮ ಮನೆಯಲ್ಲಿ ಬರ್ತಿದ್ರು, ರೀಲ್ಸ್ ಮಾಡ್ತಿದ್ರು, ಹೌದು ನನ್ನ ಮಗು ಜೊತೆಗೂ ತುಂಬ ಚೆನ್ನಾಗಿದ್ರು. ಆದರೆ ಈ ರೀತಿಯ ಹೇಳಿಕೆ ಕೊಡೋದು, ಈ ರೀತಿ ನನ್ನ ಗಂಡನ ಮೇಲೆ ಆಪಾದನೆಯನ್ನು ಮಾಡೋದು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನುವಂಥ ಹೇಳಿಕೆ ಅವ್ರ ಹೆಂಡತಿ ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಘಟನೆ ಆದಮೇಲೆ ಮಡೆನೂರು ಮನು ಅವರು ಮತ್ತೆ ಈ ಸಿನಿಮಾದ ಮೇಲೆ ಸಾಕಷ್ಟು ಕನಸನ್ನು ಇಟ್ಟಿರುವಂಥದ್ದು. ಅದರಲ್ಲೂ ಸಹ ಧ್ರುವ ಸರ್ಜಾ ಅವರಿರ್ಬೋದು, ಶಿವಣ್ಣ ಅವರಿರ್ಬೋದು, ಜೊತೆಗೆ ದರ್ಶನ್ ಅವರು, ಈ 3 ಸೂಪರ್ ಸ್ಟಾರ್ಗಳ ಬಗ್ಗೆ ತುಂಬ ಹೀನಾಯವಾಗಿ ಮಾತನಾಡಿದ್ದು ಎಲ್ಲೋ ಅವರ ಫ್ಯಾನ್ಸ್ ಕೆಂಗಣಿಗೆ ಗುರಿಯಾಗಿದ್ದರು. ಸಾಕಷ್ಟು ಪ್ರಕರಣದಲ್ಲಿ ಸಹ ದಾಖಲಾಗಿದ್ದರು. ಫಿಲ್ಮ್ ಚೇಂಬರಲ್ಲೂ ಸಹ ಅವ್ರನ್ನ ಬ್ಯಾನ್ ಮಾಡಬೇಕು, ಅಂದರೆ ಬ್ಯಾನ್ ಅನ್ನುವಂಥ ವರ್ಡ್ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ, ಆದರೆ ನಾನ್ ಕೋಆಪರೇಷನ್ ಅನ್ನುವಂಥದ್ದು ನಾವು ಮಾಡ್ಬೋದು, ಅಸಹಕಾರ ಅನ್ನುವಂಥದ್ದನ್ನು ನಾವು ಜಾರಿಗೆ ತರಬಹುದು. ಅಂದರೆ ಇಂಡಸ್ಟ್ರಿನಲ್ಲಿ ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಅವರಿಗೆ ನಾವು ಒಂದು ನೋಟಿಸ್ನ ಕಳಿಸ್ಬೋದು, ಒಂದು ಮನವಿಯನ್ನು ಮಾಡ್ಕೋಬೋದು, ಇನ್ಮೇಲೆ ಇಂಥ ನಟನಿಗೆ ನಾವು ಅವಕಾಶಗಳನ್ನು ಕೊಡೋದು ಬೇಡ ಅನ್ನುವಂಥದ್ದು. ಯಾಕಂದರೆ ಚಿತ್ರರಂಗದಲ್ಲಿ ಇರಬೇಕಾದ್ರೆ ಅವರು ಕೂಡ ಸೀನಿಯರ್ಸ್ ಆಗಿರ್ತಾರೆ. ಒಂದಷ್ಟು ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾಗಿ ಇರುವಂಥದ್ದು. ಒಂದು 40 ವರ್ಷ 30 ವರ್ಷ ಸರ್ವಿಸ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿದೆ. ಇಷ್ಟು ಹೀನಾಯವಾಗಿ ತುಂಬ ಸಲೀಸಾಗಿ ಈಸಿಯಾಗಿ ಒಂದು ನಟನ ಬಗ್ಗೆ ಮಾತನಾಡುವಂತಹ ನಟ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಡ, ಕಳಂಕ ಉಂಟಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕನ್ನಡ ವಾಣಿಜ್ಯ ಫಿಲ್ಮ್ ಚೇಂಬರ್ ಏನಿತ್ತು ಅವರು ಸಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು, ಬ್ಯಾನ್ ಮಾಡೋಣ ಅನ್ನುವಂಥದ್ದು. ಆದರೆ ಈ ಕಡೆ ಮಡೆನೂರು ಮನು ಅವರು ಜೈಲಿಂದ ವಾಪಸ್ ಬಂದಾದ ಮೇಲೆ ಕರ್ನಾಟಕ ವಾಣಿಜ್ಯ ಮಂಡಳಿ ಅವರೊಟ್ಟಿಗೆ ಮನವಿಯನ್ನು ಕೂಡ ಮಾಡಿದ್ರು. ಜೊತೆಗೆ ಸೂಪರ್ ಸ್ಟಾರ್ಸ್ ಬಗ್ಗೆ ಮಾತನಾಡಿದ್ದಕ್ಕೆ ಒಂದು ಕ್ಷಮೆಯನ್ನು ಕೂಡ ಕೇಳಿದ್ರು. ಅದರಲ್ಲೂ ಸಹ ಧ್ರುವ ಸರ್ಜಾ ಅವರಿಗೆ ಈ ಹಿಂದೆ ಅಷ್ಟೇ, ಒಂದು ವಾರದ ಹಿಂದೆ ಅಷ್ಟೇ ಧ್ರುವ ಸರ್ಜಾ ಅವರಿಗೆ ಪರ್ಸ್ನಲ್ ಆಗಿ ವಾಟ್ಸಪ್ಪಲ್ಲಿ ಅವರು ಮೆಸೇಜ್ ಹಾಕಿದ್ರು, ಜೊತೆಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ರು. ನನ್ನ ಉದ್ದೇಶಪೂರ್ವಕವಾಗಿ ನನ್ನ ಸಿಲ್ಕ್ಸ್ ಹಾಕುವಂತಹ ಒಂದು ಕೆಲಸವನ್ನು ಯಾರೋ ಮಾಡಿದ್ದಾರೆ, ನಾನು ಹೇಳಿರುವಂತಹ ಮಾತುಗಳು ಅದಲ್ಲ ಅನ್ನುವಂಥದ್ದನ್ನು ಹೇಳಿದಾಗ ಧ್ರುವ ಸರ್ಜಾ ಅವರು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಮೆಸೇಜ್ ಮಾಡಿದ್ರು, ರಿಯಾಕ್ಟ್ ಕೂಡ ಮಾಡಿದ್ರು. ನನ್ನ ಬಗ್ಗೆ ನೀವು ಯೋಚನೆ ಮಾಡೋಕೆ ಹೋಗ್ಬಿಡಿ, ಕನ್ನಡ ಚಿತ್ರರಂಗದಲ್ಲಿ ಸೀನಿಯರ್ಸ್ ಅನ್ನುವಂಥ ದರ್ಶನ್ ಸರ್ ಇದ್ದಾರೆ ಹಾಗೂ ಶಿವಣ್ಣ ಸರ್ ಇದ್ದಾರೆ, ಅವರಿಬ್ಬರೊಟ್ಟಿಗೆ ನೀವು ಮಾತಾಡಿ ಮನವಿಯನ್ನು ಮಾಡ್ಕೊಳ್ಳಿ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಿಮ್ಮ ಕುಟುಂಬಸ್ಥರ ಜೊತೆಗೆ ಚೆನ್ನಾಗಿರಿ, ಆಲ್ ದ ಬೆಸ್ಟ್ ನಿಮ್ಮ ಕರಿಯರ್ಗೆ ಅನ್ನುವಂತಹ ಮಾತನ್ನು ಅವರು ಕೊಟ್ಟಿದ್ರು. ಇದಾದಮೇಲೆ ಶಿವಣ್ಣ ಅವ್ರನ್ನ ನಾನು ಭೇಟಿ ಆಗಬೇಕು ಅನ್ನೋಷ್ಟರಲ್ಲೇ ಶಿವಣ್ಣ ಅವರು USA ನಲ್ಲಿದ್ದರು. ಒಂದಷ್ಟು ಅವರ ಚಿಕಿತ್ಸೆ ಇರಬಹುದು, ಪರ್ಸನಲ್ ಕೆಲಸದ ಮೇಲೆ ಅವರು USA ಹೋಗಿದ್ರು. ಇದಾದಮೇಲೆ ದರ್ಶನ್ ಅವ್ರನ್ನು ಭೇಟಿ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸತತ ಪ್ರಯತ್ನದಲ್ಲಿ ಇರುವಂಥದ್ದು ಮಡೆನೂರು ಮನೋರು. ಆದರೆ ಸದ್ಯಕ್ಕೆ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಿಲ್ಲ ಅನ್ನೋಂಥದ್ದು ಇಲ್ಲ ಆಪ್ತ ಮೂಲಗಳ ಮಾಹಿತಿ ತಿಳಿದು ಬಂದಿರುವಂಥದ್ದು. ಆದರೆ ಈ ನಡುವೆ ಸಿನಿಮಾದ ಕನಸು ಹೊತ್ತು ಬಂದಿರುವಂತಹ ಮಡೆನೂರು ಮನು ಮತ್ತೆ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾವನ್ನು ರಿಲೀಸ್ ಮಾಡಬೇಕು, ಈ ಮಾತುಕತೆ ಚಿತ್ರತಂಡ ಜೊತೆಗೆ ನಾನು ನಡೆಸ್ತಾ ಇದ್ದೀನಿ ಅನ್ನೋಂಥ ಮಾತು ಕೂಡ ಎಲ್ಲೋ ಮಡೆನೂರು ಮನು ಅವರು ಹೇಳಿದ್ದಾರೆ. ದರ್ಶನ್ ಅವರು ಒಟ್ಟಿಗೆ ಹಾಗೂ ಶಿವಣ್ಣ ಅವರೊಟ್ಟಿಗೆ ಇನ್ನೇನು ಭೇಟಿ ಆಗ್ತೀನಿ, ಶೀಘ್ರದಲ್ಲೇ ಭೇಟಿ ಆಗ್ತೀನಿ, ಪ್ರಯತ್ನ ಮಾಡ್ತಿದ್ದೀನಿ ಇಬ್ಬರು
ಅವ್ರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಡೈರೆಕ್ಟಾಗಿ ಹೋಗಿ ಖುದ್ದು ಅವ್ರನ್ನೇ ಭೇಟಿಯಾಗಿ ಕ್ಷಮೆಯನ್ನು ಕೇಳಬೇಕು, ನನಗೆ ಪಶ್ಚಾತ್ತಾಪ ಆಗಿದೆ, ಆದರೆ ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿರುವಂತಹ ಮಾತುಗಳಲ್ಲ ಇವು ಅನ್ನುವಂಥದ್ದನ್ನು ಮಡಿನೂರು ಮನು ಸ್ಪಷ್ಟಪಡಿಸಿರುವಂಥದ್ದು. ರಾಮ್, ಕೀರ್ತಿ, ಒಬ್ಬ ಅಂದರೆ ಅವರ ವಿರುದ್ಧ ಆ ಆಡಿಯೋ ರಿಲೀಸ್ ಆದ ನಂತರ ಬಹಳಷ್ಟು ಆಕ್ರೋಶ ವ್ಯಕ್ತವಾಯಿತು. ಆದರೆ ಈಗ ಒಬ್ಬ ವ್ಯಕ್ತಿ, ತಪ್ಪಿತಸ್ಥ ವ್ಯಕ್ತಿ, ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಶಿಕ್ಷೆ ಇಲ್ವಂತೆ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಿರಂತರವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಇದಾದ ನಂತರವೂ ಕೂಡ ಅವರನ್ನು ಬ್ಯಾನ್ ಮಾಡ್ಬೋದಾ? ಅವ್ರನ್ನ ಕ್ಷಮೆ ಅಂದರೆ ಅವರ ಕ್ಷಮೆಯನ್ನು ಈ ಕ್ಷಮೆ ಕೇಳಿದ್ದಾರೆ, ಅವ್ರನ್ನ ಕ್ಷಮಿಸಬಹುದಲ್ವಾ ಅಂತ? ಖಂಡಿತವಾಗ್ಲೂ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಸದ್ಯಕ್ಕೆ ಬ್ಯಾಂಕ್ ತೆರವನ್ನು ಗೊಳಿಸಲಾಗಿದೆ. ಇಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಡೆನೂರು ಮನೆಗೆ. ಯಾಕಂದರೆ ಒಂದು ಟೆನ್ಷನಲ್ಲಿದ್ದರು, ಕನ್ನಡ ಚಿತ್ರರಂಗದಲ್ಲಿ ನಾನು ಏನೋ ಹೆಸರು ಮಾಡಬೇಕು, ಬೆಳಿಬೇಕು, ಒಂದು ಪುಟ್ಟ ಹಳ್ಳಿಯಿಂದ ಬಂದವನು ನಾನು, ಫುಲ್ ಫ್ಲೆಜ್ ಆಗಿ ನಾಯಕ ನಟನಾಗಿ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಯೋಗರಾಜ್ ಭಟ್ ಅವರು ಅರ್ಪಿಸಿದ್ರು ಆ ಸಿನಿಮಾವನ್ನು, ಕುಲದಲ್ಲಿ ಕೀಳಿ ಯಾವುದು. ಸೊ ಆ ಟೈಟಲ್ನ ಕೊಟ್ಟಿದ್ದೇ ಶಿವಣ್ಣ ಅವರು. ಇನ್ನು ಸಿನಿಮಾಗೆ ನನಗೆ ತುಂಬ ಸಪೋರ್ಟಿವ್ ಆಗಿದ್ದವರು ಧ್ರುವ ಸರ್ಜಾ ಅವರು. ರಿಲೀಸ್ವರೆಗೂ ಪೋಸ್ಟರ್ ರಿಲೀಸ್ ಮಾಡೋವಂಥದ್ದು ಇರ್ಬೋದು, ಅಥವಾ ನನಗೆ ಬೆಸ್ಟ್ ವಿಶ್ ಅನ್ನೋವಂಥದ್ದು ಇರ್ಬೋದು, ಅದನ್ನು ಧ್ರುವ ಸರ್ಜಾ ಅವರು ಸುದೀರ್ಘವಾಗಿ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಕರ್ನಾಟಕ ವಾಣಿಜ್ಯ ಮಂಡಳಿ ಸಹ ಇದೀಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಂತ ಹೇಳಿದ್ರೆ, ಮಡೆನೂರು ಮನು ಅವರು ತಮ್ಮ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ, ಹೀಗಾಗಿ ಅವ್ರನ್ನ ಬ್ಯಾನ್ ತೆರವುಗೊಳಿಸೋಣ, ಒಂದು ಸಣ್ಣ ಅವಕಾಶ ಕೊಡೋಣ ಅನ್ನುವಂಥದ್ದು. ಈ ಕಡೆ ಶಿವಣ್ಣ ಸರ್ ಇರಬಹುದು, ಜೊತೆಗೆ ಆ ಕಡೆ ದರ್ಶನ್ ಅವರು ಇರ್ಬೋದು, ಈ ಕಡೆ ಧ್ರುವ ಅವರು ಸಹ ಇರ್ಬೋದು, 3 ಜನ ಸಹ ಇವರಿಗೆ ಕ್ಷಮೆ ಯಾಚಿಸಿದ್ರು. ಹಾಗೆ ಆ ಕಡೆಯಿಂದ ಅವರ ಫ್ಯಾನ್ಸ್ ಸಹ ಈ ಮನವಿಯನ್ನು ಒಪ್ಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕೋಲ್ಡ್ ವಾರ್ ಕೂಡ ಏನೂ ನಡೀತಾ ಇಲ್ಲ. ಮಡೆನೂರು ಮನೋವರಿಗೆ ಒಂದು ಅವಕಾಶ ಕೊಡೋಣ ಅನ್ನುವಂಥದ್ದನ್ನು ಒಂದು ಅನುಮತಿ ಈಗ ಕರ್ನಾಟಕ ಫಿಲ್ಮ್ ಚೇಂಬರ್ ಕೊಟ್ಟಿರುವಂಥದ್ದು.